ಹರೇ ಕೃಷ್ಣ ಎಲ್ಲರಿಗೂ ಹೆಂಗಿದ್ರೆ ಎಲ್ಲರೂ ಅಷ್ಟೇ ಭಾಳ ದಿನ ಆದಮೇಲೆ ವಿಡಿಯೋ ಮಾಡತ್ತೀನಿ. ಇದಕ್ಕೆ ವಿಡಿಯೋ ಮಾಡಕತ್ತೀನಿ ಅಂತ ಹೇಳ್ತೀನಿ ಕೇಳಿ. ಭಗವದ್ಗೀತೆ ಟೆಕ್ಸ್ಟ್ 47 ಸೆಕೆಂಡ್ ಚಾಪ್ಟರ್ ಒಳಗೆ ಟೆಕ್ಸ್ಟ್ 47 ಒಳಗೆ ಏನು ಹೇಳ್ತಾರಂದ್ರೆ, ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೆತರುಭೂ ಮಾರ್ತೆ ಸಂಗೋಸ್ತ್ವ ಕರ್ಮಣಿ. ಕರ್ಮನ ನೀನು ಮಾಡು, ಅದಕ್ಕೆ ಫಲದ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಅದ್ರ ಫಲಾನೇ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಎಕ್ಸಾಮ್ ಬರೀ ರಿಸಲ್ಟ್ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಅದು ನಾನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಕೆಲವೊಂದು ಜನ ಹೆಂಗಿರ್ತಾರೆ ಅಂದ್ರೆ, ಮಾಡಿದ ಕರ್ಮಕ್ಕೆ ಅವ್ರಿಗೆ ಫಲ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾವು ವರ್ಕ್ ಮಾಡಿದ್ರೆ ಅದಕ್ಕೆ ಸ್ಯಾಲ್ರಿ ನಮ್ಗೆ ಬೇಕು, ಯಾಕಂದ್ರೆ ನಾವು ವರ್ಕ್ ಮಾಡಿರ್ತೀವಿ ಅಂತಂದ್ರೆ ಅದು ಒಂದು ಬೇರೆ, ಆ ಕರ್ಮದ ಫಲ ಬೇರೆ. ಅದನ್ನು ಟೇಬಲ್ ಮೇಲೆ ಇಸ್ಕೊತೀವಿ, ಟೇಬಲ್ ಕೆಳಗೆ ಇಸ್ಕೊಳೋ ಕರ್ಮದ ಫಲ ಅದಕ್ಕೆ ನಾವು ಕರ್ಮ ಅಲ್ಲ, ಆ ಕರ್ಮದ ಫಲ ಅದು. ಸೊ ಅದನ್ನೆಲ್ಲರೂ ಏನು ತಿಳ್ಕೊತಾರಂದ್ರೆ, ಇಸ್ಕೋಬೇಕಾದ್ರೆ ಯಾರೂ ನೋಡೋಂಗಿಲ್ಲ, ನಿಮ್ಮ ಮಧ್ಯೆ ಅಷ್ಟೇ ಇರ್ತೈತಿ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅಲ್ಲಿ ಭೂಮಿ ತಾಯಿ ಅಂತ ಒಬ್ಬಾಕಿದಾಳ, ಆಕಿನ ಮೇಲೆ ನಾವು ಹೊಸ ಮಾಡಕತ್ತೀವಿ. ಆ ತಾಯಿ ಮಾತ್ರ ಯಾರು ನೋಡಲಿ ಅಂದ್ರೆ ಅವರ ನೋಡ್ತಾರೆ. ಹಾಗಾಗಿ ಯಾವತ್ತಿಗೂ ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕರ್ಮ ನೀವು ಮಾಡಿ ಅದ್ರದ್ದು ಫಲ ತಕ್ಕಂತ ಇಸ್ಕೊರಿ. ಸೊ ಎಕ್ಸ್ಟ್ರಾ ಫಲ ಬೇಡ ಯಾರಿಗೂ, ಅದು ಆ ಕರ್ಮದ ದಾರಿ ಒಳಗೆ ಹೋದಂಗೆ ಆಕೈತಿ. ಇದು ಒಂದು ಭಗವದ್ಗೀತೆ ಒಳಗೆ ಶ್ಲೋಕ, ನನ್ನ ಒನ್ ಆಫ್ ದಿ ಫೇವ್ರೇಟ್ ಶ್ಲೋಕ ಅಂತ ಹೇಳ್ಬೋದು. ಭಾಳ ಇಷ್ಟ, ಟಚ್ ಆಗ್ಬಿಟ್ಟೈತೆ ಹಾರ್ಟ್ ಈ ಶ್ಲೋಕ. ಅದಕ್ಕೆ ನಿಮ್ಗೆ ಹೇಳ್ಬೇಕನ್ಸುತ್ತೆ ಬಂದೆ. ಇನ್ನೂ ಹೇಳ್ತೀನಿ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೆತರುಭೂ ಮಾರ್ತೆ ಸಂಗೋಸ್ತ್ವ ಕರ್ಮಣಿ. ಕರ್ಮದ ಫಲ ಯೋಚನೆ ಮಾಡಬೇಡ, ನಿನ್ನ ಕರ್ಮ ನೀನು ಮಾಡು, ಫಲನ ದೇವರ ಕೊಡ್ತಾನೆ. ಸ್ವತಃ ಶ್ರೀಕೃಷ್ಣ ನಿನ್ನ ಫಲ ಕೊಡ್ತಾನೆ. ವಾಟ್ ಎವರ್ ಇಟ್ ಈಸ್, ಟೇಕ್ ಇಟ್ ಆ್ಯಂಡ್ ಬಿ ಹ್ಯಾಪಿ. ರಾಧೆ ರಾಧೆ.